ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ನೀಡೋದಕ್ಕೆ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹೊನ್ನಾಳಿ ಚಂದ್ರಶೇಖರ್ ಅವರೇ, ಬೈ ಎಲೆಕ್ಷನ್ ಎಕ್ಸಿಟ್ ಪೋಲ್ ಹೊರಬಿದ್ದಿದ್ದು 3 ಪಕ್ಷಗಳು ಒಂದೊಂದು ಸ್ಥಾನ ಗೆಲ್ಲುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಈ ಕುರಿತ ಅಪ್ಡೇಟ್ಸ್ ಏನಿದೆ? ನಂದಿನಿ, ಅಂತಿಮವಾದ ಫಲಿತಾಂಶ ಬರ್ಲಿಕ್ಕೆ ಬಹುಶಃ ಇನ್ನು ಕೆಲವೇ ಗಂಟೆಗಳು ಮಾತ್ರ ಬಾಕಿ ಉಳಿದಿದೆ. ಆ ಗಂಟೆಗಳ ಕ್ಷಣಗಣನೆ ಈಗಾಗಲೇ ಕೌಂಟ್ ಡೌನ್ ಶುರುವಾಗಿದೆ. ಬಹಳ ಮುಖ್ಯವಾಗಿ ಕರ್ನಾಟಕದಲ್ಲಿ ಏನು 3 ಕ್ಷೇತ್ರಗಳಲ್ಲಿ ಚುನಾವಣೆ ನಡೆದಿದೆ. ಈ ಚುನಾವಣೆಯಲ್ಲಿ ಯಾರಿಗೆ ಯಾವ ಪಾಲು ಸಿಗುತ್ತೆ ಅನ್ನೋದ್ರ ಬಗ್ಗೆ ಎಲ್ಲರೂ ಕುತೂಹಲ. ಈಗಾಗಲೇ ಎಕ್ಸಿಟ್ ಪೋಲ್ ಫಲಿತಾಂಶ ಬಹುತೇಕ ಕಡೆ ಚರ್ಚೆ ಆಗ್ತಾ ಇದೆ. ಎಕ್ಸಿಟ್ ಪೋಲ್ ಈಗ ಎಲ್ಲ ಮಾಧ್ಯಮ ಸಂಸ್ಥೆಗಳು ಮತ್ತು ಸ್ವತಂತ್ರ ಸಂಸ್ಥೆಗಳು ಹೇಳ್ತಾ ಇದ್ದಾವೆ. ಈಗ ಮೊದಲೇ ಹಂತದಲ್ಲಿ ಏನಿದೆ ಅಂತಂದ್ರೆ, ಈ ಕರ್ನಾಟಕದಲ್ಲಿ ಬಹಳ ಪ್ರಮುಖವಾದ 3 ಪಕ್ಷಗಳು ಅಂತಂದ್ರೆ ಆಡಳಿತ ಪಕ್ಷ ಕಾಂಗ್ರೆಸ್, ವಿರೋಧ ಪಕ್ಷ ಬಿಜೆಪಿ ಮತ್ತು ಮೈತ್ರಿ ಪಕ್ಷ. ವಿರೋಧ ಪಕ್ಷದೊಂದಿಗೆಲ್ಲ ಮೈತ್ರಿ ಪಕ್ಷ ಜೆಡಿಎಸ್. ಈ 3 ಪ್ರಮುಖ ಪಕ್ಷಗಳಿದಾವೆ. ಕಾಂಗ್ರೆಸ್ನವರು ಬಹಳ ವಿಶ್ವಾಸದಲ್ಲಿ ಹೇಳ್ತಾ ಇದಾರೆ, ನಾವು 3 ಕ್ಷೇತ್ರಗಳನ್ನು ಗೆಲ್ತೇವೆ ಅಂತೇಳಿ. ಈ ಮಾತನ್ನ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ, ಪರಮೇಶ್ವರ್ ಅವರು ಹೇಳಿದ್ದಾರೆ, ಎಲ್ಲರೂ ಹೇಳಿದ್ದಾರೆ. ಇನ್ನು ಬಿಜೆಪಿಯಲ್ಲೂ ಸಹ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಮತ್ತು ಬಿಜೆಪಿ ಹಲವು ನಾಯಕರು ನಾವು 3 ಕ್ಷೇತ್ರಗಳನ್ನ ಗೆಲ್ತೇವೆ ಅಂತ ಹೇಳಿ ಅವರು ಬಹಳ ವಿಶ್ವಾಸದಿಂದ ಹೇಳ್ತಾ ಇದ್ದಾರೆ. ಆದ್ರೆ ಜೆಡಿಎಸ್ಗೆ 3 ಕ್ಷೇತ್ರವನ್ನ ಗೆಲ್ತೇವೆ ಅಂತ ಹೇಳ್ತಕ್ಕಂತ ಅವಕಾಶ ಇಲ್ಲ. ಯಾಕಂದ್ರೆ ನಾವೀಗ ಅವರು ಆ ಚನ್ನಪಟ್ಟಣ ಒಂದು ಕ್ಷೇತ್ರ ಏನಿದೆ, ಅದು ಕ್ಷೇತ್ರದಲ್ಲಿ ಗೆಲ್ತೇವೆ ಅಂತ ಅವ್ರು ಹೇಳ್ತಾ ಇದಾರೆ. ಆದ್ರೆ ಅಂತಿಮ ಫಲಿತಾಂಶ ಏನಾಗುತ್ತೆ, ಅದು ಸತ್ಯಾಂಶ ಗೊತ್ತಾಗ್ಲಿಕ್ಕೆ ಇನ್ನೊಂದು ಕೆಲವು ಗಂಟೆಗಳು, 1 ದಿನ ಕಾಯ್ಬೇಕಾಗಿದೆ. ಆದ್ರೆ ಈಗಿರುವ ಪರಿಸ್ಥಿತಿನಲ್ಲಿ ಈ ಹಂತದಲ್ಲಿ ಈ 3 ಪಕ್ಷಗಳಿಗೆ ಒಂದೊಂದು ಕ್ಷೇತ್ರಗಳು ಸಿಗುತ್ತೆ ಅಂತ ಹೇಳಿ ಎಕ್ಸಿಟ್ ಪೋಲ್ ಹೇಳ್ತಾ ಇದಾವೆ. ಚುನಾವಣಾ ನಂತರದ ಸಮೀಕ್ಷೆಗಳು ಹೇಳ್ತಾ ಇದಾವೆ, ಎಕ್ಸಿಟ್ ಪೋಲ್ 3 ಪಕ್ಷಗಳಿಗೂ ಸಹ ಒಂದೊಂದು ಸ್ಥಾನ ಸಿಗಬಹುದು ಅಂತ. ಅಂದ್ರೆ ಈಗ ಅದರ ಅರ್ಥ ಚನ್ನಪಟ್ಟಣ ಕ್ಷೇತ್ರಕ್ಕೆ ಬಹುತೇಕ ಜೆಡಿಎಸ್ಗೆ ಚನ್ನಪಟ್ಟಣ ಅಲ್ಲಿ ಗೆಲ್ಲುತ್ತೆ, ಜೆಡಿಎಸ್ ಚನ್ನಪಟ್ಟಣದಲ್ಲಿ ಗೆಲ್ಲುತ್ತೆ ಅಂತಕ್ಕಂಥ ಒಂದು ನಿರೀಕ್ಷೆ ಇದೆ. ಇನ್ನ ಶಿಗ್ಗಾವಿ ಮತ್ತೆ ಸಂಡೂರು, ಶಿಗ್ಗಾವಿಯಲ್ಲಿ ಬಿಜೆಪಿ ಗೆಲ್ಲಬಹುದು ಅಂತಕ್ಕಂಥ ನಿರೀಕ್ಷೆ ಇದೆ. ಅಲ್ಲಿ ಭರತ್ ಬೊಮ್ಮಾಯಿ, ಬಸವರಾಜ ಬೊಮ್ಮಾಯಿ ಅವರ ಮಗ, ಮಾಜಿ ಮುಖ್ಯಮಂತ್ರಿ ಅವರ ಮೊಮ್ಮಗ ಭರತ್ ಬೊಮ್ಮಾಯಿ ಅಲ್ಲಿರೋದ್ರಿಂದ ಅವ್ರಿಗೆ ಆ ಕ್ಷೇತ್ರ ಬರ್ಬೋದು, ಗೆಲ್ಲಬಹುದು ಅಂತಕ್ಕಂಥ ಒಂದು ನಿರೀಕ್ಷೆ ಎಕ್ಸಿಟ್ ಪೋಲ್ ಹೇಳ್ತಾ ಇದೆ. ಇನ್ನು ಸಂಡೂರಿನಲ್ಲಿ ಅನುಪಮ ತುಕಾರಾಮ್ ಅವ್ರು ಗೆಲ್ಬಹುದು, ಕಾಂಗ್ರೆಸ್ ಪಕ್ಷ ಅಲ್ಲಿ ಕಾಂಗ್ರೆಸ್ ತೆರವು ಮಾಡಿದಂತ ಕ್ಷೇತ್ರ ಅದು. ಹಾಗಾಗಿ ಅವ್ರಿಗೆ ಗೆಲ್ಬಹುದು ಅಂತಕ್ಕಂಥ ನಿರೀಕ್ಷೆ ಇದೆ. ಈಗ ಈ ಎಕ್ಸಿಟ್ ಪೋಲ್ ಹೇಳಿದ್ದೆ ಸತ್ಯ ಆಗುತ್ತೆ ಅಂತಂದ್ರೆ, ಕರ್ನಾಟಕದ ಈ ಶಾಸಕರ ಲೆಕ್ಕಾಚಾರದಲ್ಲಿ, ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ಯಾವುದೇ ಬದಲಾವಣೆ ಇರೋದಿಲ್ಲ. ಜೆಡಿಎಸ್ ಪಕ್ಷ ಏನು ತಾನು ಗೆದ್ದಿತ್ತು ಕ್ಷೇತ್ರ, ಆ ಕ್ಷೇತ್ರವನ್ನು ಅದು ಉಳಿಸ್ಕೊಳ್ಳುತ್ತೆ. ಬಿಜೆಪಿ ಯಾವ ಕ್ಷೇತ್ರದಲ್ಲಿ ಗೆದ್ದಿತ್ತು ಅದು ಆ ಪಕ್ಷ ಆ ಕ್ಷೇತ್ರವನ್ನು ಉಳಿಸ್ಕೊಳ್ಳುತ್ತೆ. ಇನ್ನ ಕಾಂಗ್ರೆಸ್ ಯಾವ ಕ್ಷೇತ್ರವನ್ನು ಗೆದ್ದಿತ್ತು ಅದು ಉಳಿಸ್ಕೊಳ್ಳುತ್ತೆ ಅನ್ನೋದು ಯಾವುದೇ ಬದಲಾವಣೆ ಇರೋದಿಲ್ಲ. ಕಾಂಗ್ರೆಸ್ನ ಏನು 35+1 135+1 136 ಶಾಸಕರಿದ್ದಾರೆ, ಅಷ್ಟೇ ಪರಿಸ್ಥಿತಿ ಇರುತ್ತೆ. ಜೆಡಿಎಸ್ಗೂ ಅಷ್ಟೇ ಇರುತ್ತೆ, ಬಿಜೆಪಿಗೂ ಅಷ್ಟೇ ಇರುತ್ತೆ. ಹಾಗಾಗಿ 3 ಪಕ್ಷಗಳು ಸಮಬಲ ಸಾಧಿಸುತ್ತೆ ಅಂತ ಎಕ್ಸಿಟ್ ಪೋಲ್ಗಳು ಹೇಳ್ತಾ ಇದಾವೆ. ಆದ್ರೆ ಅಂತಿಮ ಲೆಕ್ಕಾಚಾರ, ಅಂತಿಮ ಫಲಿತಾಂಶ ಎಣಿಕೆ ನಂತರ ಏನಾಗುತ್ತೆ ಹೇಳಕ್ ಆಗೋದಿಲ್ಲ. ಆದ್ರೆ ಈಗ ಒಂದು ಮೇಲ್ನೋಟಕ್ಕೆ ಅನಿಸ್ತಾ ಇರೋದು, ಕರ್ನಾಟಕದ ಈ ಉಪಚುನಾವಣೆಯಲ್ಲಿ ಮತದಾರರು 3 ಪಕ್ಷದವರಿಗೂ ಸಹ ಒಂದೊಂದು ಕೊಟ್ಟು, ನಾವು ಅಷ್ಟೇ ಕೊಡೋದು ನಿಮಗೆ, ನೀವು ಸುಮ್ನಿರಿ, ನಾವು ನಿಮಗೆ ಜಾಸ್ತಿನೂ ಮಾಡಲ್ಲ ಕಡಿಮೆ ಮಾಡಲ್ಲ, ನೀವು ಬೇರೆ ಬೇರೆ ಕೆಲಸ ನೋಡ್ಕೊಂಡು ಹೋಗಿ ಅನ್ನೋ ರೀತಿಯಾದಂತ ಒಂದು ಸಂದೇಶವನ್ನ ಕೊಡ್ತಾ ಇದ್ದಾರಾ ಅಂತಕ್ಕಂಥ ಒಂದು ಚರ್ಚೆ ಇದೆ. ನೋಡ್ಬೇಕಾಗಿದೆ ಮತ ಎಣಿಕೆ ನಂತರ ಅಂತಿಮ ಫಲಿತಾಂಶ ಏನ್ ಬರುತ್ತೆ ಅಂತ. ನಂದಿನಿ, ಹಾಗೆ ಚನ್ನಪಟ್ಟಣದಲ್ಲಿ ಡಿಕೆ ಬ್ರದರ್ಸ್ಗೆ ಹಿನ್ನಡೆಯಾದ್ರೆ ಸಂಡೂರಿನಲ್ಲಿ ರೆಡ್ಡಿಗೂ ಹಿನ್ನಡೆ ಅಂತ ಹೇಳಲಾಗ್ತಾ ಇದೆ. ಚುನಾವಣಾ ಫಲಿತಾಂಶ ಸಿಎಂ ಕುರ್ಚಿ ಮೇಲೆ ಪ್ರಭಾವ ಬೀರತ್ತಾ ಹಾಗಾದ್ರೆ? ಚುನಾವಣಾ ಫಲಿತಾಂಶ ಮುಖ್ಯಮಂತ್ರಿ ಕುರ್ಚಿ ಮೇಲೆ ಪ್ರಭಾವ ಬೀರೋ ಅಷ್ಟು ಏನಿಲ್ಲ, ಅಂತ ಪರಿಸ್ಥಿತಿ ಇಲ್ಲ. ಯಾಕಂದ್ರೆ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ದೆಹಲಿನಲ್ಲಿ ಇದ್ದಾರೆ. ಇವತ್ತು ದೆಹಲಿನಲ್ಲಿ ಹೋಗಿ ಅಲ್ಲಿ ಭೇಟಿ ಮಾಡಿದ್ದಾರೆ, ಅಲ್ಲೂ ಮಾತುಕತೆ ಮಾಡ್ತಾ ಇದ್ದಾರೆ. ಹಾಗಾಗಿ ಅಲ್ಲಿ ದೆಹಲಿನಲ್ಲಿ ಇರೋದು ಅಂತಂದ್ರೆ ಅವರು ಕೇಂದ್ರ ಸಚಿವರನ್ನು ಭೇಟಿ ಮಾಡ್ಲಿಕ್ಕಿದ್ದಾರೆ. ಬಟ್ ಬೇರೆ ರಾಜಕೀಯ ಚರ್ಚೆಗಳು ಆಗಲ್ಲ, ಮತ್ತೆ ಅಲ್ಲೇನು ಬೇರೆ ಕಾಂಗ್ರೆಸ್ನ ಮುಖಂಡರ ಜೊತೆ ಚರ್ಚೆ ಮಾಡಲ್ಲ ಅಂತಲ್ಲ, ಆ ಚರ್ಚೆನೂ ಒಂದು ಅಂತರಂಗದಲ್ಲಿ ಹಾಗೆ ಆಗುತ್ತೆ. ಆದ್ರೆ ಈಗ ಉಪಚುನಾವಣೆ ಕೇವಲ 3 ಕ್ಷೇತ್ರಗಳ ಚುನಾವಣೆ ಏನಿದೆ, ಇದು ಮುಖ್ಯಮಂತ್ರಿ ಸ್ಥಾನದ ಮೇಲೆ ಪರಿಣಾಮ ಬೀರುವಷ್ಟು ಬಹಳ ಪ್ರಭಾವಶಾಲಿ ಚುನಾವಣೆ ಅಂತ ಏನು ಮೇಲ್ನೋಟಕ್ಕೆ ಕಾಣ್ತಾ ಇಲ್ಲ. ಅಲ್ಲಿ ಏನು ಅಂತಂದ್ರೆ, ರಾಮನಗರ ಜಿಲ್ಲೆನಲ್ಲಿ ಡಿಕೆ ಬ್ರದರ್ಸ್ ಅವರಿಗೆ ಗೆಲ್ಬೇಕಿತ್ತು. ಡಿಕೆ ಬ್ರದರ್ಸ್ ಯಾಕಂದ್ರೆ ಅವ್ರಿಗೆ ಹಠ ಇತ್ತು, ಇಡೀ ರಾಮನಗರ ಜಿಲ್ಲೆಯಿಂದ ಜೆಡಿಎಸ್ ಅನ್ನ ಓಡಿಸ್ತೀವಿ, ಅಲ್ಲಿ ಇಲ್ಲದೇ ಇರೋದಾಗ ಮಾಡ್ತೀವಿ ಅಂತಕ್ಕಂಥ ಒಂದು ರಾಜಕೀಯವಾದಂತ ಸವಾಲಿತ್ತು. ಹಾಗಾಗಿ ಅವ್ರು ಬೇರೆ ಬೇರೆ ಏನೋ ಬಹಳ ರೀತಿಯ ಸರ್ಕಸ್ ಗಳನ್ನ ಮಾಡಿದ್ರಲ್ಲಿ. ಆದ್ರೆ ಈ ಚುನಾವಣೆ ಫಲಿತಾಂಶ ಈ ರೀತಿ ಬರ್ಲಿಕ್ಕೆ ಇನ್ನು ಕೇವಲ ಅದಷ್ಟೇ ಅಲ್ದೇನೆ ಬೇರೆ ಬೇರೆ ಇನ್ನೂ ಹಲವು ಅಂಶಗಳಲ್ಲಿ ಕನ್ಸಿಡರ್ ಆಗುತ್ತೆ. ಅಲ್ಲಿ ಒಕ್ಕಲಿಗರ ಸ್ಟ್ರಾಂಗ್ ಬೇಸ್ ಇರ್ತಕ್ಕಂತ ಚನ್ನಪಟ್ಟಣದಲ್ಲಿ ಅವರ ಮನಸ್ಸಿಗೆ ನೋವಾಗುವಂತದ್ದು ಕಾಂಗ್ರೆಸ್ ಏನ್ ಮಾಡ್ತು ಅಂತ ಬೇಕಲ್ಲ.
ಅಂದ್ರೆ ಕಾಂಗ್ರೆಸ್ಗೆ ಒಕ್ಕಲಿಗರ ಸಾರಾಸಗಟು ಒಲವು ಸಿಗುವಂತದ್ದು ಯಾಕೆ ಆಗ್ಲಿಲ್ಲ? ಡಿ ಕೆ ಶಿವಕುಮಾರ್ ಒಕ್ಕಲಿಗ ನಾಯಕ ಆಗಿದ್ರು ಸಹ, ಎಚ್ ಡಿ ಕುಮಾರಸ್ವಾಮಿ ದೇವೇಗೌಡರು ಒಕ್ಕಲಿಗ ನಾಯಕರಾಗಿದ್ರು ಸಹ ಅವರಲ್ಲಿ ಯಾರನ್ನ ಆಯ್ಕೆ ಮಾಡ್ಕೋಬೇಕು ಅಂತಕ್ಕಂಥ ಪ್ರಶ್ನೆ ಬಂದಾಗ ಒಕ್ಕಲಿಗರು ಏನ್ ಯೋಚನೆ ಮಾಡಿದ್ರು ಅನ್ನೋದು ಮುಖ್ಯ ಆಗುತ್ತೆ. ಅಲ್ಲಿ ಇನ್ನ ಜನಾರ್ದನ್ ರೆಡ್ಡಿ ಅವರಿಗೆ, ಶ್ರೀರಾಮುಲು ಅವರಿಗೆ ಸಂಡೂರಿನಲ್ಲಿ ಅವರು ತಮ್ಮ ಆ ಸ್ಥಾನವನ್ನು ಗೆಲ್ಬೇಕು ಅಂತ ಅನ್ಸಿತ್ತು ಅವ್ರಿಗೆ. ಯಾಕಂದ್ರೆ ಜನಾರ್ದನ್ ರೆಡ್ಡಿ ಅವರು ಗಂಗಾವತಿ ಕ್ಷೇತ್ರದಿಂದ ಬಿಜೆಪಿಯಿಂದ ಹೊರಗೆ ಬಂದು ತಮ್ಮ ಸ್ವಂತ ಪಕ್ಷವನ್ನ ಕಟ್ಟಿ ಗಂಗಾವತಿ ಕ್ಷೇತ್ರದಿಂದ ಗೆದ್ದು ಅವರು ಶಾಸಕರಾಗಿದ್ದಾರೆ. ಆ ಬಳ್ಳಾರಿಗೆ ಇತ್ತೀಚೆಗೆ ತಾನೇ ಅವರಿಗೆ ಬಳ್ಳಾರಿ ಪ್ರವೇಶ ಮಾಡ್ಲಿಕ್ಕೆ ಕೋರ್ಟ್ ಅನುಮತಿಯನ್ನು ಕೊಟ್ಟಿದೆ. ಹಾಗಾಗಿ ಜನಾರ್ದನ್ ರೆಡ್ಡಿ ಅವರಿಗೆ ಬಳ್ಳಾರಿಯಲ್ಲೇ ತಮ್ಮ ಅಸ್ತಿತ್ವವನ್ನ ತೋರಿಸ್ಕೋಬೇಕಾಗಿತ್ತು. ಅಂದ್ರೆ ನನ್ನ ಪ್ರಭಾವ ಯಾವುದೇ ಒಂದು ಸ್ವಲ್ಪವೂ ಕಡಿಮೆ ಆಗಿಲ್ಲ, ನಾ ಹೇಗಿದ್ದೇನೋ ಹಾಗೆ ಇದ್ದೇನೆ ಅಂತ ಹೇಳ್ಬೇಕಾಗಿತ್ತು. ಹೇಳ್ಬೇಕು ಅಂತಂದ್ರೆ ಅದಕ್ಕೆ ಇದು ಒಂದು ವೇದಿಕೆ ಆಗಿತ್ತು, ಸಂಡೂರು ಚುನಾವಣೆ. ಹಾಗಾಗಿ ಅವರು ಅಲ್ಲಿ ಗೆಲ್ಬೇಕು ಅಂತ ಹೇಳಿ ಶತಾಯಗತಾಯ ಪ್ರಯತ್ನ ಮಾಡಿದರೆ. ರಾಮುಲು ಅವರಿಗೂ ಸಹ ಅಂತದೇ ಪರಿಸ್ಥಿತಿ ಇದೆ. ಯಾಕಂದ್ರೆ ಬಳ್ಳಾರಿ ಕ್ಷೇತ್ರವನ್ನ ಬಿಟ್ಟು ಅವರು ಇಡೀ ಜಿಲ್ಲೆಯನ್ನ ಬಿಟ್ಟು ಮೊಳಕಾಲ್ಮೂರಿಗೆ ಹೋದವರು. ಈಗ ಮತ್ತೆ ಬಳ್ಳಾರಿಗೆ ಬರ್ತೀನಿ ಅಂತಿದೆ, ಬಳ್ಳಾರಿಗೆ ಬಂದಿದ್ದಾರೆ. ಹಾಗಾಗಿ ಬಳ್ಳಾರಿಯಲ್ಲಿ ತಮ್ಮ ಅಸ್ತಿತ್ವವನ್ನ ಮರುಸಾರೋದಕ್ಕಾಗಿ ಚುನಾವಣೆ ಗೆಲ್ಲುವ ಜನಾರ್ದನ್ ರೆಡ್ಡಿ ಅವರಿಗೆ ಮತ್ತು ರಾಮುಲು ಅವರಿಗೆ ಬೇಕು. ಈಗ ಸಂಡೂರಿನಲ್ಲಿ ಆದಂತ ಸೋಲು ಜನಾರ್ದನ್ ರೆಡ್ಡಿ ಮತ್ತೆ ಶ್ರೀರಾಮುಲು ಅವರ ಸೋಲು ಆಗುತ್ತೆ. ಅದು ಮತ್ತೆ ಚನ್ನಪಟ್ಟಣದಲ್ಲಿ ಆಗುವಂತ ಸೋಲು, ಕಾಂಗ್ರೆಸ್ಗೆ ಆಗುವಂತ ಸೋಲು, ಅದು ಡಿ ಕೆ ಬ್ರದರ್ಸ್ ಅವರ ಸೋಲು ಆಗತ್ತೆ. ಯಾಕಂದ್ರೆ ಅವರು ವೈಯಕ್ತಿಕ ಪ್ರತಿಷ್ಠೆಯಾಗಿ ತೆಗೆದುಕೊಂಡಂತ ಚುನಾವಣೆ ಆಗಿದೆ ಅದು. ಆದ್ರೆ ಒಟ್ಟಾರೆ ರಾಜಕೀಯ ಪರಿಸ್ಥಿತಿ ಏನಿದೆ, ರಾಜಕೀಯ ಸಿನಾರಿಯೋ ಏನಿದೆ, ಅದರ ಮೇಲೆ ಯಾವುದೇ ಬದಲಾವಣೆ ಆಗೋದಿಲ್ಲ ನಂದಿನಿ. ಹಾಗೆ ಚನ್ನಪಟ್ಟಣದಲ್ಲಿ ಈ ಹಿಂದೆ ಹಿನ್ನಡೆಯಾಗೋದಕ್ಕೆ ಜಮೀರ್ ಅಹಮದ್ ಅವರ ವಿವಾದಾತ್ಮಕ ಹೇಳಿಕೆನೇ ಕಾರಣನಾ? ಆ ರೀತಿಯಾದಂತ ಒಂದು ಚರ್ಚೆ ಇದೆ, ಬಹಳ ಮುಖ್ಯವಾದ ಚರ್ಚೆನೇ ಅದು. ಅಲ್ಲಿ ಅದನ್ನ ಕಾಂಗ್ರೆಸ್ ಅಲ್ಲೂ ಸಹ ಅಂತರಂಗದಲ್ಲೇ ಮಾತನಾಡ್ತಾ ಇದ್ದಾರೆ. ಅಂದ್ರೆ ಒಕ್ಕಲಿಗರು ಯಾರಿಗೆ ಬೇಕಾದ್ರೂ ಡಿ ಕೆ ಶಿವಕುಮಾರ್ ಅವರಿಗೂ ಸಹ ಒಲವು ತೋರಿಸ್ಬೋದು, ಎಚ್ ಡಿ ಕುಮಾರಸ್ವಾಮಿ ಅವರಿಗೂ ಸಹ ಒಲವು ತೋರಿಸ್ಬೋದು. ಪಕ್ಷ ಅವ್ರಿಗೇನ್ ಪಕ್ಷ ಮುಖ್ಯ ಇಲ್ಲ, ಒಕ್ಕಲಿಗರ ನಾಯಕರು ಅಂತ ಹೇಳಿ. ಹಾಗಾಗಿ ಒಕ್ಕಲಿಗ ನಾಯಕರು ಭಾಷಣ ಮಾಡ್ಬೇಕಾದ್ರೆ, ಮಾತಾಡ್ಬೇಕಾದ್ರೆ ಚುನಾವಣೆ ಸಂದರ್ಭದಲ್ಲಿ ಬಹಳ ಎಚ್ಚರಿಕೆಯಿಂದ ಮಾತಾಡ್ತಾರೆ. ಕೇವಲ ಜಮೀರ್ ಅಹಮದ್ ಅಲ್ಲ, ಯಾರೇ ಆದ್ರೂ ಸಹ ಅಲ್ಲಿ ಯಾರೂ ಸಹ ದೇವೇಗೌಡರ ಕುಟುಂಬದ ಬಗ್ಗೆ ಮಾತನಾಡಲ್ಲ. ಅದೇ ರೀತಿ ಡಿ ಕೆ ಶಿವಕುಮಾರ್ ಅವರ ಕುಟುಂಬದ ಬಗ್ಗೆನೂ ಸಹ ಯಾರು ಮಾತಾಡಲ್ಲ. ಹಿಂದೆ ಒಂದು ಸಾರಿ ಏನಾಗಿತ್ತು, ಎಚ್ ಡಿ ಕುಮಾರಸ್ವಾಮಿ ಅವರು ಭಾಷಣ ಮಾಡ್ತಾ ಆವೇಶದಲ್ಲಿ ಡಿ ಕೆ ಶಿವಕುಮಾರ್ ಅವರ ತಾಯಿಯ ಬಗ್ಗೆ ಮಾತನಾಡಿದ್ರು. ಅದು ಎಂತ ಸೆನ್ಸೇಷನ್ ಕ್ರಿಯೇಟ್ ಆಗಿತ್ತು ಇಡೀ ಒಕ್ಕಲಿಗ ಸಮುದಾಯದಲ್ಲಿ ಅಂತ ಅಂದ್ರೆ, ಡಿ ಕೆ ಶಿವಕುಮಾರ್ ಅವರ ತಾಯಿನೇ ಒಂದು ಪತ್ರಿಕಾ ಹೇಳಿಕೆಯನ್ನು ಕೊಟ್ಟು, ಆಮೇಲೆ ಒಂದು ಕಾರ್ಯಕ್ರಮದಲ್ಲಿ ಡಿ ಕೆ ಶಿವಕುಮಾರ್ ಅವರ ತಾಯಿನೇ ವೇದಿಕೆ ಮೇಲೆ ಬಂದು ಮಾತಾಡಿ, ಹಾಗಾಗಿ ಒಕ್ಕಲಿಗ ನಾಯಕರು ಯಾರಿದ್ದಾರೆ ಅವರ ವಿರುದ್ಧವಾಗಿ ಅವಹೇಳನಕಾರಿಯಾಗಿ ಅಗೌರವ ಪೂರ್ವಕವಾಗಿ ಮಾತಾಡುವಂತದನ್ನ ಒಕ್ಕಲಿಗ ಸಮುದಾಯ ಸಹಿಸೋದಿಲ್ಲ. ಎಷ್ಟೇ ಟೀಕೆ ಮಾಡ್ಬೋದು ಡಿ ಕೆ ಶಿವಕುಮಾರ್ ಮತ್ತೆ ಎಚ್ ಡಿ ಕುಮಾರಸ್ವಾಮಿ, ಆದ್ರೆ ವೈಯಕ್ತಿಕ ಟೀಕೆಯನ್ನ ಅವರು ಮಾಡೋದಿಲ್ಲ, ಇವರು ಮಾಡೋದಿಲ್ಲ. ಅದು ನಾವು ಇಡೀ ಚುನಾವಣೆ ಮಾತ್ರನೇ 3-4 ದಶಕಗಳಿಂದ ನೋಡ್ತಾ ಇದ್ದೇವಲ್ಲ. ವೈಯಕ್ತಿಕ ಟೀಕೆಯನ್ನ ಮಾಡೋದಿಲ್ಲ ಅವರು. ಅದೇ ರೀತಿ ಬೇರೆ ಯಾರಾದ್ರೂ ಒಕ್ಕಲಿಗ ನಾಯಕರ ಬಗ್ಗೆ ವೈಯಕ್ತಿಕ ಟೀಕೆಯನ್ನ ಮಾಡಿದ್ರೆ ಆ ಪಕ್ಷಕ್ಕೆ ಡ್ಯಾಮೇಜ್ ಆಗತ್ತೆ ಅನ್ನೋದು ಒಂದು ನಂಬಿಕೆ ಇದೆ. ಯಾವಾಗ ಜಮೀರ್ ಅಹಮದ್ ಅವರು ಮುಸ್ಲಿಂ ಸಮುದಾಯದವರು ಎಚ್ ಡಿ ಕುಮಾರಸ್ವಾಮಿ ಅವರ ಕುಟುಂಬವನ್ನ ಖರೀದಿ ಮಾಡ್ತಾರೆ ದುಡ್ಡು ಸಂಗ್ರಹ ಮಾಡಿ ಅನ್ನುವಂತ ಮಾತಾಡಿದ್ರು ಜಮೀರ್, ಅದನ್ನ ಕುಮಾರಸ್ವಾಮಿ ಅವ್ರು ಏನ್ ಮಾಡಿದ್ರು, ಬಹಳ ಬುದ್ಧಿವಂತಿಕೆಯಿಂದ ಅದನ್ನ ಟರ್ನ್ ಮಾಡಿದ್ರು. ಅಂದ್ರೆ ದೇವೇಗೌಡರ ಕುಟುಂಬನ ಖರೀದಿ ಮಾಡ್ತಾರ ಅಂತ. ಕುಮಾರಸ್ವಾಮಿ ಅವ್ರ ಬಗ್ಗೆ ಟೀಕೆ ಮಾಡಿದ್ರೆ ಅವರು ಇತ್ತೀಚಿನ ರಾಜಕೀಯ ನಾಯಕರು, ಜನ ಸಹಿಸ್ಕೋಬೋದೇನೋ. ಆದ್ರೆ ಅದನ್ನ ತಿರುಗಿಸಿದ್ರು ಅಂತಂದ್ರೆ, ಹಾಗಾದ್ರೆ ನನ್ ಕುಟುಂಬ ಖರೀದಿ ಮಾಡ್ತಾರಾ, ದೇವೇಗೌಡರ ಕುಟುಂಬ ಖರೀದಿ ಮಾಡ್ತಾರಾ ಅಂತ ಮುಂದಿಟ್ಟು ದೇವೇಗೌಡರಿಗೆ ಅವಮಾನ ಆಗಿದೆ ಅಂತಕ್ಕಂಥ ಮಾತನ್ನ ಎಚ್ ಡಿ ಕುಮಾರಸ್ವಾಮಿ ಹೇಳಕ್ ಶುರು ಮಾಡಿದ್ರು. ಇದನ್ನ ಜನ ಒಕ್ಕಲಿಗ ಸಮುದಾಯ, ಬಹುಸಂಖ್ಯಾತರಾಗಿರ್ತಕ್ಕಂಥ ಒಕ್ಕಲಿಗ ಸಮುದಾಯ ಯಾವ ರೀತಿ ತಗೊಂಡಿದೆ ಅಂತ ನೋಡ್ಬೇಕಾಗಿದೆ ಚುನಾವಣಾ ಫಲಿತಾಂಶ. ಈಗೇನೋ ಎಕ್ಸಿಟ್ ಪೋಲ್ ಅಲ್ಲಿ ಕುಮಾರಸ್ವಾಮಿ ಮಗ ನಿಖಿಲ್ ಕುಮಾರಸ್ವಾಮಿ ಗೆಲ್ತಾರೆ ಅಂತ ಇದೆ ಎಕ್ಸಿಟ್ ಪೋಲ್ ನಲ್ಲಿ. ಆದ್ರೆ ಅಂತಿಮವಾಗಿ ಅದು ಯಾವ ರೀತಿಯ ಪರಿಣಾಮ ಬೀರಿದೆ, ಬಹಳ ತುಂಬಾ ದೊಡ್ಡ ಅಂತರದಲ್ಲಿ ಗೆಲುವಾಗತ್ತಾ ಅಥವಾ ಒಂದು ಫೋಟೋ ಫಿನಿಶ್ ತರದ್ದು ಆಗತ್ತಾ ನೋಡ್ಬೇಕಾಗಿದೆ. ಅವರ ಹೇಳಿಕೆಯ ಪರಿಣಾಮ ಏನಾಗಿದೆ ಅಂತ. ಮತ್ತೆ ಇದೇ ಹೇಳಿಕೆ ಬೇರೆ ತರದ ಹೇಳಿಕೆಗಳನ್ನ ಅವರು ಶಿಗ್ಗಾವಿಯಲ್ಲಿ ಮಾತಾಡಿದ್ರು. ಹಾಗಾಗಿ ಜಮೀರ್ ಅಹಮದ್ ಬಗ್ಗೆ ಸ್ವಪಕ್ಷಿಯಲ್ಲೇ ಒಂದ್ ರೀತಿಯಾದಂತ ಒಂದು ಚರ್ಚೆ ಶುರುವಾಗಿದೆ. ಏನಾಗುತ್ತೆ ನೋಡ್ಬೇಕಾಗಿದೆ. ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು.